ಮಾತ್ರ ಅವ್ರು ಮಾಡ್ತಿದ್ದಾರೆ. ಅವ್ರು ಹಂಗೆ ಅಂತ ತಪ್ಪು ಅಭಿಪ್ರಾಯ ಬರುತ್ತೆ ಜನರಲ್ಲಿ. ನಾವು ಹೋದಾಗುತ್ತೆ ಇದು ಈ ನಿಮ್ಮ ಈ ಪ್ರೋಗ್ರಾಮ್ಗೆ ಬೇಡದು. ಇದು ನಥಿಂಗ್ ಬಟ್ ಒಳ್ಳೆ ಅದು 24 ಕ್ಯಾರೆಟ್ ಅಂತ ಹೇಳ್ಬೋದಿತ್ತು ಈ ಪ್ರೋಗ್ರಾಮ್ಗೆ. ಸೊ ಒಳ್ಳೆ ಪ್ರೋಗ್ರಾಮ್ ಮಾಡ್ತಿದ್ದೀರಾ, ಒಳ್ಳೆ ಕ್ಲಾಸ್ಗೋಸ್ಕರ ಮಾಡ್ತಿದ್ದೀರಾ. ಓಕೆ, ನಿಮಗೆ ಒಳ್ಳೆ ಈ ಒಂದು ಈ ತಿಂಗಳು ಬರೋ ಮಂಗಳವಾರ 9/9/2025 ಅದು ಸಹ 9 ಬರುತ್ತೆ ಅವತ್ತು. ಸೊ ಅವತ್ತಿನ ದಿನ ಡೇಟ್ ನೀವು ನೋಡಿದ್ರೆ 9/9/9. ಆವತ್ತಿನ ದಿನ 999 ಜನ ಲೇಡೀಸ್ ನಾವು ಕೂತ್ಕೊಂಡು ಲಲಿತಾ ಸಹಸ್ರನಾಮ ಓದಿ ಹೋಮ ಮಾಡ್ತಾ ಇದೀವಿ, ಲಲಿತಾ ಹೋಮವನ್ನ ಮಾಡ್ತಾ ಇದೀವಿ. ಸೊ ಈ ಒಂದು ಸಂಕಲ್ಪನ ಇಟ್ಕೊಂಡು ಈ ಕಾರ್ಯಕ್ರಮನ ನಾವು ಅಂದ್ರೆ ಮಾಡಬೇಕು ಅಂತ ಅನ್ಕೊಂಡಿದ್ದು. ಸೊ ನಾವಿದು ಯಾವುದೋ ಯೂಶಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮಗಳನ್ನ ನಾವು ಜನರಲ್ ನೋಡಿರೋದು ಯಾವುದು ಶೃಂಗೇರಿ ಪೀಠನೋ ಅಥವಾ ಕಂಚಿ ಕಾಮಕೋಟಿ ಪೀಠ ಆ ಥರದವ್ರು ಮಾಡಿರೋದು ನೋಡಿದ್ವಿ. ಆದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಏನಂದ್ರೆ ಮನೆಯಿಂದ ಹೆಣ್ಮಕ್ಳು ಯಾವ ಒಂದು ದೊಡ್ಡ ಯಾವುದೋ ಫೌಂಡೇಶನ್ ಅಸೋಸಿಯೇಷನ್ ಇಲ್ಲದೆ ನಾವೇ ಸ್ವಂತವಾಗಿ ಸೇರಿ ಈ ಕಾರ್ಯಕ್ರಮನ ದೇಶಕ್ಕಾಗಿ, ಸಮಾಜಕ್ಕಾಗಿ ಮತ್ತೆ ನಮ್ಮ ಕಮ್ಯುನಿಟಿನ ಒಗ್ಗೂಟ ಮಾಡುವಂತ ಒಂದು ಕಾರ್ಯಕ್ರಮನ ಮಾಡಬೇಕು ಅನ್ನೋ ಸಂಕಲ್ಪದಲ್ಲಿ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಥಾಟ್ ಬಂದಾಗ ಇದನ್ನ ಈ ಎಂಟೈರ್ ಕಾರ್ಯಕ್ರಮದ ರೂವಾರಿ ನಮಗೆ ಗೈಡೆನ್ಸ್ ಕೊಟ್ಟಿರೋದು ಶ್ರೀಮತಿ ಸವಿತ್ರಿ ಶ್ರೀರಾಮ್ ಅವರು. ಸೊ ಇವರ ಒಂದು ಗೈಡೆನ್ಸ್ ಅಲ್ಲಿ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಸೊ ನಾವು ಈ ಕಾರ್ಯಕ್ರಮ ಮಾಡಬೇಕು, ಅವತ್ತಿನ ದಿನಾನೇ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನಾವು ಶುರು ಮಾಡಿದ್ಮೇಲೆ ನಾವು ಎಲ್ಲೇ ನಮ್ಗೆ ಗೊತ್ತು ಅಲ್ಲೆಲ್ಲ ರಿಜಿಸ್ಟ್ರೇಷನ್ಸ್ ಮಾಡ್ಕೊಂಡ್ವಿ. ಒಂದಿನ ನಮಗೆ 1200 ದಾಟ್ಬಿಡ್ತು ನಮ್ಮ ರಿಜಿಸ್ಟ್ರೇಷನ್. ನಾವು ಬರೀ 999 ಅನ್ಕೊಂಡ್ವಿ, ಆದ್ರೆ 1200 ಜನ ನಮ್ಮ ಜೊತೆ ಬರ್ತೀವಿ ಅಂತ ಒಪ್ಕೊಂಡ್ರು. ಅದಾದ್ಮೇಲೆ ನಾವು ಈ ವಿಷಯನ ನಾವೆಲ್ಲ ಇರೋದು ವಿಜಯನಗರದ ಅಕ್ಕಪಕ್ಕ ಇರೋರು. ಸೊ ನಾವು ಒಂದು ಟೀಮ್ ಮಾಡ್ಕೊಳ್ಳೋಣ, 9 ಟೀಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಜಯನಗರ ಸುತ್ತಮುತ್ತ ಇರುವಂತ ಏನು ಏರಿಯಾಗಳಿದೆ, ಅತ್ತಿಗುಪ್ಪೆ, ಚಂದ್ರ ಲೇಔಟ್, ದೀಪಾಂಜಿ ನಗರ, RPC ಲೇಔಟ್, ಗೋವಿಂದರಾಜ್ ನಗರ, ನಾಗರಬಾವಿ, ಕಾಮಾಕ್ಷಿ ಪಾಳ್ಯ, ವಿಜಯನಗರ ಮತ್ತೆ ರಾಜರಾಜೇಶ್ವರಿ ನಗರ. ಯಾಕಂದ್ರೆ ತಾಯಿ ಹೆಸರಿರೋದ್ರಿಂದ ನಾವು ಅದೊಂದು ರಾಜರಾಜೇಶ್ವರಿ ನಗರ ಒಂದು ಬೇರೆ ಗ್ರೂಪ್ ಏರಿಯಾ ಅಂತ ತಗೊಂಡು ಗ್ರೂಪ್ಸ್ ಮಾಡ್ಕೊಂಡು 9 ಗ್ರೂಪ್ ಮಾಡ್ಕೊಂಡು ಒಂದೊಂದು ಗ್ರೂಪ್ ಅಲ್ಲಿ 111 ಲೇಡೀಸ್. ಸೊ ಟೋಟಲ್ ಆಗಿ 999 ಜನ ಲೇಡೀಸ್. ಸೊ ಅದನ್ನು ಹೇಗೆ ಪ್ರತಿಯೊಂದು ಗ್ರೂಪ್ ಅಲ್ಲೂ ಕಾಮನ ಬಿಲ್ಲಿನ ಬಣ್ಣಗಳಲ್ಲಿ ಕೂರಿಸ್ಬೇಕು ಅಂತ ಹೇಳಿ ಒಂದೊಂದು ಗ್ರೂಪ್ಗೆ ಒಂದೊಂದು ಕಲರ್ ಅನ್ನ ಕೊಟ್ಟು ಆ ಕಲರ್ ಅಲ್ಲೇ ಅವರು ಸೀರೆ ಉಟ್ಕೊಂಡು ಬರ್ತಾ ಇದಾರೆ ಅವತ್ತು. ಅಂಡ್ ಕೂರಿಸ್ತಾ ಇರೋದನ್ನು ನಾವು ಒಂದು ಈಗ ಕಾಮನ ಬಿಲ್ಲಲ್ಲಿ ಹೆಂಗೆ ಒಂದು ರೇಖೆ ಬರುತ್ತಲ್ಲ ಆ ತರ ರೇಖೆನಲ್ಲೇ ಅವ್ರನ್ನ ಕೂರಿಸಿ ಈ ಚಾಂಟಿಂಗ್ ಮಾಡಿಸ್ಬೇಕು ಅಂತ ನಮ್ಮ ಒಂದು ಚಿಕ್ಕ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಇದನ್ನ ನಾವು ನೆಕ್ಸ್ಟ್ ಇದಕ್ಕೆಲ್ಲ ನಮ್ಗೆ ಹೆಂಗ್ ಮಾಡೋದು ಏನು ಗೊತ್ತಿಲ್ಲ, ನಮ್ಗೆ ಹೆಂಗ್ ಮಾಡೋದು ಅಂತ ನಾವು ಯೋಚನೆ ಮಾಡಿದಾಗ ನಮ್ಗೆ ಸೂಕ್ತ ಅನ್ಸಿದ್ದು ನಮ್ಮ ವಿಜಯನಗರ ಕಾನ್ಸ್ಟಿಟ್ಯೂಯೆನ್ಸಿಯ MLA ಆಗಿರುವಂತ ಕೃಷ್ಣಪ್ಪನವ್ರ ಹತ್ರ ಹೋದ್ರೆ ಇದು ಒಳ್ಳೇದು ಅಂತ ಅನ್ಕೊಂಡು ನಾವು ಅವ್ರ ಹತ್ರ ಪ್ರಪೋಸಲ್ ತಗೊಂಡು ಹೋದ್ವಿ. ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಸರ್, ನಮ್ಮ ವಿಜಯನಗರ ಕಾನ್ಸ್ಟಿಟ್ಯೂಯೆನ್ಸಿಯ ನಿಜವಾದ ರಾಜ ಅಂದ್ರೆ ಎಂ ಕೃಷ್ಣಪ್ಪನವರು. ಯಾಕಂದ್ರೆ ನಿಜವಾಗ್ಲೂ ಅವರು ನಮ್ಮನ್ನ ಆ ತರ ನಡೆಸ್ಕೊಂಡ್ರು. ಹೆಣ್ಮಕ್ಳು ಬರ್ತಿದ್ದಂಗೆ ಫಸ್ಟ್ ಕೂತ್ಕೊಳ್ಳಿ ಮೇಡಮ್ ಅಂದ್ರು. ಅದೇ ಒಬ್ಬ MLA ಅವ್ರ MLAನೋ MP ನೋ ಗೊತ್ತಿಲ್ಲ, ಬಟ್ ಆ ನಡ್ಕೊಂಡಿದ್ ರೀತಿ ಇದೆಯಲ್ಲ ತುಂಬಾನೇ ನಮ್ಗೆ ತುಂಬಾ ಖುಷಿ ಕೊಡ್ತು. ಅವರು ನಮ್ಗೆ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಸಪೋರ್ಟ್ ಸಹ ನಮ್ಗೆ ನಮ್ಮ MLA ಆಫೀಸಿಂದಾನೇ ಸಿಗ್ತಾ ಇದೆ. ಇದು ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದೀವಿ. ಯಾಕಂದ್ರೆ ಇವತ್ತು ಆಚೆ ಕಡೆ ಸಮಾಜದಲ್ಲಿ ಬೇರೆ ತರಾನೇ ಮಾತುಗಳು ಕೇಳಿ ಬರುತ್ತೆ. ಇದು ಯಾರೋ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾರೆ, ನಮಗ್ ಮಾಡಲ್ಲ, ಹಾಗೆ ಹೀಗೆ ಅಂತ. ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಸರ್, ಅದೆಲ್ಲ ಸುಳ್ಳು. ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅವ್ರಲ್ಲಿ ಹೋಗಿ ಸಪೋರ್ಟ್ ತಗೊಳಕ್ಕೆ ಅವ್ರಿಗೆ ಅದೇನಂತಾರೆ ಅವ್ರ ಧೈರ್ಯಕ್ಕೆ ಅವ್ರು ತಗೊಂಡಿದ್ದಾರೆ. ಸೊ ನಾವು ಹೋಗಿ ನಿಂತ್ಕೊಂಡ್ರೆ ನಮಗೂ ಮಾಡ್ತಾರೆ. ಸರ್ಕಾರ ಯಾವಾಗ್ಲೂ ತಾರತಮ್ಯ ಮಾಡಲ್ಲ
ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗಿರುವಂತ ವಿಷಯ ಈ ಪ್ರೋಗ್ರಾಮ್ ಇಂದ. ಮೇಡಮ್ ನಾವು ಓದುವಾಗ ಅದರಲ್ಲಿ ಹಿಂದೆ ಇರುವಂತ ವಿಜ್ಞಾನ ಏನು, ಹೇಗೆ ನಾವು ಇದನ್ನು ತಲುಪಿಸ್ಬೋದು. ಇವಾಗ ನಾನು ಅಗ್ನಿಹೋತ್ರ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನ ತಗೊಂಡು ಡಾಕ್ಟರೇಟ್ ಮಾಡಿದೆ. ಸೊ ಒಂದು ಹೋಮದಲ್ಲಿ ಒಂದು ಯಜ್ಞ ನಡೆಯುವಾಗ ಅದರಿಂದ ಹೇಗೆ ವರ್ಕ್ ಆಗುತ್ತೆ, ವಾಟ್ ಈಸ್ ದ ಸೈನ್ಸ್ ಬಿಹೈಂಡ್ ಹೋಮ, ವಾಟ್ ಈಸ್ ದ ಸೈನ್ಸ್ ಬಿಹೈಂಡ್ ಮಂತ್ರ ಚಾಂಟಿಂಗ್. ಇವಾಗ ಒಂದು ಮಂತ್ರ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅದರಿಂದ ನನ್ನ ದೇಹದಲ್ಲಿ ಆಕ್ಚುಲಿ ಉಸಿರಾಟದಲ್ಲಿ ಆಗಿ ನನ್ನ ದೇಹದಲ್ಲಿ ಕಪಾಲಭಾತಿ ಆಗಲಿ ಅಥವಾ ಒಂದು ಪ್ರಾಣಾಯಾಮ ಮಾಡಿದಾಗ ಏನಾಗ್ತಾ ಇರುತ್ತೆ ಅದು ಸಂಸ್ಕೃತ ಮಂತ್ರಗಳಲ್ಲಿ ಆಗ್ತಾ ಇರುತ್ತೆ. ಈ ಒಂದು ವಿಷಯನ ಜನಗಳಿಗೆ ತಲುಪಿಸ್ಬೇಕು. ಇದು ಯಾವುದೋ ಒಂದು ಏನು ಕಮ್ಯುನಿಟಿ ಬಯಾಸ್ ಇಲ್ಲದೆ ಮಾಡುವಂತ ಕೆಲಸಗಳು. ಇದು ನಮ್ಮ ಹಿಂದೂ ಏನ್ ಹೇಳ್ತಾರೆ, ನಮ್ಮ ಆಚಾರ ವಿಚಾರ ಏನಿದೆ ಇದು ವಿಜ್ಞಾನ ಅನ್ನೋದನ್ನ ನಾವು ಮಾಡ್ಬೇಕು ಅಂತ ಅಷ್ಟೇ ಸರ್. ಇದರಿಂದ ಪ್ರಯೋಜನ ಸಾಮಾಜಿಕವಾಗಿ very simple. I am talking, it is reaching you. There is a way, like science, the wavelengths are reaching your ears, they are communicating to your brain, and again it says and you react for it. There is a wavelength reacting in your brain, then only you can understand what I am speaking. In the same way, for only simple word, there is a wavelength, we are understanding the things of the people. But we call these chantings, we call them as mantras, not words. Reason, they are systematically arranged where they will go and activate your brain cells to improve human body, physically, mentally, and active, energy, healthy. All these things will acquired by the people. They should experience when you do it, and it is proven not by us. Even in scientific research centers, they are doing research on it. And Sri Yantra is there. It is when you connect the chanting of Lalita Sahasranama, when you take the graphics, it forms the 3D of Sri Yantra. So it is proven. Everything we go physically, do research and prove.